ಎಲ್ಲೋ ಎಲ್ರಿಗೂ ಇದು ಎರಡನೇ ಕಾರ್ತಿಕ ಸೋಮವಾರದ ದಿನ. ನಾನು ತುಳಸಿ ಪೂಜೆ ಭಾನುವಾರ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾವು ಹೊರಗಡೆ ಹೋಗಿದ್ವಿ. ಆ ಕಾರಣಕ್ಕೆ ನಿದ್ದೆ ಇರಲಿಲ್ಲ. ಭಾನುವಾರ ಬಂದು ನಿದ್ದೆ ಮಾಡಿದ್ದೇ ಆಯಿತು. ಸೊ ಹಾಗಾಗಿ ಸೋಮವಾರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳಗ್ಗೆನೂ ಕೂಡ ಮನೆ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿದರೂ ಕೂಡ ಮಕ್ಕಳೆಲ್ಲ ಓಡಾಡಿರ್ತಾರೆ ಅಂತೇಳ್ಬಿಟ್ಟು ಸಾಯಂಕಾಲ ಕೂಡ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟು ಸೊ ಮನೇನೂ ಇನ್ನೂ ಒಂದು ಟೈಮ್ ಅಲ್ಲೇ ಒರೆಸ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ಎಷ್ಟೇ ಕ್ಲೀನಾಗಿದ್ದರೂ ಕ್ಲೀನಾಗಿ ಇರಲೇಬೇಕು. ಸಾಯಂಕಾಲ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ. ಮಕ್ಕಳು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನನ್ನ ಟ್ರೈಪ್ಯಾಡ್ ಒಡೆದೋಗಿದೆ, ಕಿತ್ತೋಗ್ಬಿಟ್ಟಿದೆ. ಇನ್ನೊಂದು ಬುಕ್ ಮಾಡಿದ್ದೀನಿ, ಅದು ಬರೋವರೆಗೂ ಮಕ್ಕಳ ಕೈಲೇ ಹೆಲ್ಪ್ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮಕ್ಕಳು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಪಾಪ ವಿಡಿಯೋ ಮಾಡ್ಕೊಡೋದಾಗಲಿ ಏನಾದರೂ ಸ್ವಲ್ಪ ಅಲ್ಲಲ್ಲೇ ಮಾಡಿಕೊಡ್ತಾರೆ. ನನ್ನ ಮಕ್ಕಳು ಆ ಥರ ಎಲ್ಲ ಇದು ಮಾಡೋಕ್ಕೋಗಲ್ಲ. ಅವ್ರು ಸ್ವಲ್ಪ ಬೈದಾದರೂ ಮಾಡಿಸ್ಕೊತೀನಿ, ಬಿಡಲ್ಲ ನಾನು. ಹಾಗಾಗಿ ಆಚೆ ಕಡೆ ರಂಗೋಲಿ ಬಿಟ್ಬಿಡೋಣ. ರಂಗೋಲಿ ಬಿಟ್ಬಿಟ್ರೆ ಇನ್ನೊಳಗಡೆ ಏನೋ ಅಲ್ಲೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ಜೋಡಿಸೋದೇನೆ. ತುಳಸಿ ಪೂಜೆ ಸೋಮವಾರ ಮತ್ತು ನಾಳೆ ಹುಣ್ಣಿಮೆ ಇದೆ, ಮಂಗಳವಾರ. ಸೊ ಆ ದಿನ 2 ದಿನವೂ ಮಾಡಿದ್ರು ತುಂಬ ಒಳ್ಳೆಯದಂತೆ. ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕೆ ಮುಗಿಯೋವಷ್ಟರಲ್ಲಿ ಮಾಡ್ಕೊಬೇಕು ತುಳಸಿ ಪೂಜೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಮಿಸ್ ಆಗಿದ್ದಾರೆ ಎಷ್ಟೊಂದು ಜನ. ಭಾನುವಾರ ಬಿದ್ದಿರೋದ್ರಿಂದ ತುಂಬಾ ಮಿಸ್ ಮಾಡಿಕೊಂಡು ಎಲ್ಲ ಸೋಮವಾರ ಶುಕ್ರವಾರ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊತೀನಿ. ಇಲ್ಲೂ ಎಷ್ಟೊಂದು ಜನ ಕೂಡ ಮಾಡಿಲ್ಲ. ನಾನು ಸೋಮವಾರ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಮಾಡ್ಕೊಂಬಿಟ್ಟೆ. ನಾವು ಬಂದು ಶನಿವಾರ ಹೊರಗಡೆ ಹೋಗಿದ್ವಿ, ಆ ಕಾರಣಕ್ಕೆ ನಾನು ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ನಾನು ಭಾನುವಾರ ಯಾವುದೇ ಕಾರಣಕ್ಕೂ ತಪ್ಪಿಸ್ತೀರ ಮಾಡ್ಕೊಂಬಿಡ್ತಾಯಿದ್ದೆ. ತುಂಬ ನಿದ್ದೆನೇ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಅಂದರೆ ಏನದು ಶನಿ ಮಹಾತ್ಮನ ಕಥೆ ಓದಿಸ್ತಾಯಿದ್ರು. ಸೊ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾವು. ಹಾಗಾಗಿ ಭಾನುವಾರ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಾಂದಿದ್ರೆ ಭಾನುವಾರ ಎಷ್ಟೊತ್ತಾದರೂ ಬಿಡ್ತಾ ಇರಲಿಲ್ಲ, ಮಾಡ್ಕೊಂಬಿಡ್ತಾಯಿದ್ದೆ. ನನಗೆ ಈ ಥರ ಮಾಡೋದೆಲ್ಲ ತುಂಬಾ ಇಂಟ್ರೆಸ್ಟು, ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಎಲ್ಲ ಪೂಜೆ ಮಾಡೋದೇ ಆಗಲಿ, ಏನಾದರೂ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ಬಂದರು ಅಂದರೆ ನನ್ನ ಕಡೆಯಿಂದ ಇದ್ದರೆ ಬೇಗ ಪ್ರಿಪ್ರೇಷನ್ಸ್ ಇರುತ್ತೆ. ಮನೆಗೆ ಯಾರೇ ಬರ್ತಾರೆ ಅಂತ ಅಂದ್ರೂ ಬೇಗ ಅಡುಗೆ ಊಟಗಳು ತಿಂಡಿಗಳಾದರೂ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಬೇಗ ಫಾಸ್ಟಾಗಿ ಮಾಡ್ಕೊತೀನಿ. ಎಲ್ಲರೂ ಹಂಗೆ ಅಂತಾರೆ ನನ್ನನ್ನು, ತುಂಬ ಫಾಸ್ಟಾಗೇ ಇದೆಯಾ ನೀನು, ಬೇಗ ಎಲ್ಲ ಮಾಡ್ಕೊಂಬಿಡ್ತೀಯ ಅಂತ. ನಾನು 4 ಗಂಟೆ ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ರು ಕೂಡ ನನಗೆ 6:30 ಆಗಿದ್ರು ಇನ್ನೂ ಕೆಲಸಗಳು ಮುಗ್ದಿರಲಿಲ್ಲ. ಇನ್ನೂ ನಾನು ಮುಖ ತೊಳೆದು ನಾನು ರೆಡಿಯಾಗಿ ಇನ್ನೂ ಏನೂ ಕೂಡ ಕೆಲಸ ಆಗಲಿಲ್ಲ. ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಬಂದು 4 ಗಂಟೆ 4:15. ನಾನು ಇಷ್ಟೇ ಮಾಡ್ತಾಯಿದ್ರು ನನ್ನ ಕೆಲಸಗಳು ಸಾಕ್ತಾನೇ ಇತ್ತು. ಹಂಗೆ ಅಡುಗೆ ಮನೇಲಿ ಕೂಡ ಅಡುಗೆ ಮಾಡಬೇಕಾಗಿತ್ತು, ಪಾತ್ರೆ ತೊಳಿಬೇಕಾಗಿತ್ತು. ಸೊ ಹೆಣ್ಮಕ್ಳಿಗೆ ತುಂಬ ಕೆಲಸಗಳಿರ್ತಾವೆ ನೋಡಿ, ಆ ಥರ. ಅದು ಕೂಡ ಸೈಡಲ್ಲಿ ಆಗ್ತಾ ಇರುತ್ತೆ, ಇದು ಕೂಡ ಸೈಡಲ್ಲಿ ಆಗ್ತಾ ಇರುತ್ತೆ. ಹಾಗೆ ಮಕ್ಳುಗಳ್ನ ರೇಗ್ಕೊಬೇಕು, ಯಾಕೆಂದರೆ ಅವರು ಕರೆಕ್ಟಾಗಿ ವಿಡಿಯೋ ಮಾಡಿಕೊಡಲ್ಲ ಅಂತ ರೇಗೋದು. ಅದಾದಮೇಲೆ ಈ ಕಡೆ ಸೈಡು ಚಿಕ್ಕ ಮಗ ಇರ್ತಾನಲ್ವ, ಅವ್ನು ಗಲೀಜು ಮಾಡ್ತಾನೆ, ಮತ್ತು ಏನಾದರೂ ಉದುರಿಸ್ತಾನೆ. ಅಲ್ಲಿ ನೋಡಿ ಅಲ್ಲಿ ಹಿಂಗೆ ಆಡ್ಕೊಂಬರ್ತಿದ್ದಾನೆ. ಅದು ಬೇಡ ಅಂತ ನಾನು ಇಟ್ಟಿದ್ದೆ, ಅವ್ನು ತಂದುಕೊಟ್ಟು ನನಗೆ ಹೆಲ್ಪ್ ಮಾಡಿಕೊಟ್ಟ. ಯಾಕೆಂದರೆ ಅದು ಫ್ರಂಟಲ್ಲಿ ಇನ್ನೂ ನಾನು ಹಣ್ಗಳೆಲ್ಲ ಇಡಬೇಕಾಗಿತ್ತಲ್ವ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಆ ಮಣೆ ಕೂಡ ಇಟ್ಟು ಮಾಡಿದೆ. ನನ್ನ ಬಳೆ ಇಡಲೇಬೇಕು, ಇದು ಆವಾಗಲಿಂದಲೂ ನನಗೆ ನಡ್ಕೊಂಬಂದ್ಬಿಟ್ಟಿದೆ. ನಂದು ಇನ್ನೂ 3ನೇ ಸತಿನೋ 4ನೇ, ನಾವು ಈ ಮನೆಗೆ ಬಂದಮೇಲೆ ನಾನು ತುಳಸಿ ಪೂಜೆ ಆಗಲಿ, ವರಮಹಾಲಕ್ಷ್ಮಿ ಆಗಲಿ, ಪ್ರತಿಯೊಂದು ಪೂಜೆ ಕೂಡ ನಾನು ಮಾಡ್ತೀನಿ. ಮಿಸ್ ಅಂತ ಮಾಡಲ್ಲ. ಯಾಕೆ ಅಂದರೆ ನಾನು ಎಲ್ಲ ಆಲ್ಮೋಸ್ಟ್ ತೆಗೆದಿಟ್ಕೊಂಬಿಟ್ಟಿದ್ದೀನಿ. ಹಬ್ಬಗಳ ಟೈಮಲ್ಲಿ ನಾನು ಏನೇ ಮಾಡಿಕೊಂಡ್ರು, ಏನೇ ಡೆಕೋರೇಷನ್ ಮಾಡಿಕೊಂಡ್ರು, ಆ ಡೆಕೋರೇಷನ್ ತಕ್ಕನಂಗೆ ನನ್ನ ಮನೇಲಿ ಎಲ್ಲ ಐಟಮ್ಸು ಕೂಡ ಇರುತ್ತೆ. ಎನಿ ಟೈಮ್ ಎನಿ ಡೇ ಮಾಡಲೇಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದುಬಿಟ್ಟಿದೆ. ಇದು ಈಗಿಂದ ಅಲ್ಲ, ಆಗಿಂದಲೂ ಇದೆ. ನಮ್ಮ ಅಮ್ಮನ ಮನೇಲಿದ್ದಾಗಿಲ್ಲ ಅಲ್ಲಿ ಮಾಡ್ತಾ ಇರಲಿಲ್ಲ. ಇಲ್ಲಿ ಜಾಸ್ತಿ ಇಂಟ್ರೆಸ್ಟು. ಮಕ್ಕಳು ಬಂದಮೇಲಂತೂ ತುಂಬಾ ಇಂಟ್ರೆಸ್ಟು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಾಡಲೇಬೇಕು. ಯಾಕೆ ಅಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲ್ತ್ಕೊತಾವಂತೆ. ಮತ್ತು ಅವರು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ ಅಂದರೆ ನಾವು ಇದೆಲ್ಲ ಅಗತ್ಯವಾಗಿ ಮಾಡಲೇಬೇಕು. ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂದರೆ ನಾವು ಮಾಡಲೇಬೇಕಾಗತ್ತೆ. ಸೊ ನನಗೆ ತುಂಬಾ ಇಂಟ್ರೆಸ್ಟು ಬಿಡಿ, ಇಂಥವೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಮಾಡಲೇಬೇಕು, ಮಾಡ್ತೀನಿ ಅನ್ನೋ ಥರಕ್ಕೆ. ಹೋದ ವರ್ಷ ಅಂತೂ ನಮ್ಮನೆ ವಿನುತಾ ಅವ್ರ ಪಕ್ಕನೇ ಇದ್ದರು, ನಮ್ಮನೆ ಪಕ್ಕದಲ್ಲಿ. ಸೊ ಅವರಿದ್ದಾಗಲಂತೂ ಕೇಳೋಕ್ಕೆ ಹೋಗಬೇಡಿ, ಇಬ್ಬರೂ ಅದು ಹಾಕೋಣ, ಇದು ಮಾಡೋಣ, ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಸಿಕ್ಕಾಪಟ್ಟೆ ಕ್ರೇಜಲ್ಲಿ ಮಾಡೋವು ಇಬ್ಬರೂ ಕೂಡ. ಸೊ ಈ ಟೈಮ್ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಪಾಪ. ಯಾರು ಇವಾಗ ಪಕ್ಕದಲ್ಲಂದ್ರೆ ದೂರ ಇದ್ದರೂ ಕೂಡ
ಸ್ಕೂಲ್ ಮಕ್ಕಳು ಕರ್ಕೊಬರೋ ಟೈಮಲ್ಲಿ ಹೋಗಿ ಮೀಟ್ ಆಗ್ತೀವಿ. ಆಯಿತು ಎಲ್ಲನೂ ರೆಡಿಯೇನೋ ಆಯಿತು, ಪೂಜೆನೂ ಮಾಡ್ತಿದ್ವಿ. ಇದು ನನ್ನ ಚಿಕ್ಕ ಮಗ ಮಾಡಿರೋದು. ನನ್ನ ದೊಡ್ಡ ಮಗ ಟ್ಯೂಷನ್ಗೆ ಹೊರಟೋಗ್ಬಿಟ್ಟಿದ್ದ. ಎಷ್ಟು ಶೇಕ್ ಮಾಡಿ ವಿಡಿಯೋ ಮಾಡಿಕೊಟ್ಟಿದ್ದಾನೆ ನೋಡ್ಬೋದು ನೀವೇ. ಸಿಕ್ಕಾಪಟ್ಟೆ ಇದು ಮಾಡಿದ್ದಾನೆ. ನಂಗೆ ಇರಿಟೇಟ್ ಆಯ್ತಾಯಿತ್ತು. ಆದ್ರೂ ಪೂಜೆ ಮಾಡ್ಬೇಕಾದ್ರೆ ಎಂತಕ್ಕೆ ಬೇಜಾರು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡೆ. ಸೊ ಹೀಗಿತ್ತು ನನ್ನ ತುಳಸಿ ಪೂಜೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.